ನಮಗೆಲ್ಲ ಹೆಲ್ಪಿದೆ. ಇವತ್ತು 4-6 ಸಮರ್ಥ ಸಂಸ್ಥೆ, ದೀಪಿಕಾ ಟ್ರಸ್ಟು ಇದೆಲ್ಲ ಸೇರಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅತ್ಯಂತ ದೊಡ್ಡ ದೊಡ್ಡ ವಿದ್ವಾಂಸರು ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ, ಸಂದೇಶ ನಿಜಕ್ಕೂ ವ್ಯಾಪಕವಾಗಿ ಹಬ್ಬಬೇಕಾದಂಥ ಅಗತ್ಯ ಇದೆ. ಇದ್ರ ಬಗ್ಗೆ ಸಾರ್ವಜನಿಕ ಹೊಣೆಗಾರಿಕೆ ಮೂಡಿಸೋದಕ್ಕೂ ಒಂದು ಕರೆ ನೀಡೋ ಸಮ್ಮೇಳನ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಬಹಳ ಮುಖ್ಯ. ಹೀಗೆ ಪಟ್ಟಿ ಮಾಡ್ತಾ ಹೋಗ್ಬೋದು. ಅಂದರೆ ಇಡೀ ನಿಮ್ಮ ಅಂತಹರ ಸಾಹಿತ್ಯ ಪರಿಷತ್ತು ಏನಿದೆ ಅದು ಗುರುತಿಸ್ಕೊಳ್ತಿರೋದು ಯಾರ ಜೊತೆಯಲ್ಲಿ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ನಾವು ನಮ್ಮ ಜವಾಬ್ದಾರಿಯನ್ನು ನೀವು ಹೆಚ್ಚಿಸ್ತಾ ಇದ್ದೀರಿ. ಇಲ್ಲಿ ನೀವು ಗುರುತಿಸ್ಕೊಳ್ತಿರೋದು ಸಮಾಜ ಬದಲಾವಣೆಯನ್ನು ಬಯಸ್ತಕ್ಕಂತಹ, ಸಾಮಾಜಿಕ ಕಾಳಜಿ ಇರತಕ್ಕಂತಹ ಯಾವುದು ಸಾಹಿತ್ಯಿಕ ವಲಯ ಇದೆ ಅಂಥವರ ಜೊತೆಯಲ್ಲಿ ಹೆಚ್ಚು ಗುರುತಿಸ್ಕೊಳ್ತಾ ಇರೋದಿದೆಯಲ್ಲ, ಇದು ನಿಮ್ಮ ಆಶಯವನ್ನು ಹೇಳುತ್ತೆ ಮತ್ತು ನಮ್ಮ ಜವಾಬ್ದಾರಿಯನ್ನು ಸೂಚಿಸುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವಿಸ್ತರಿಸಿದ ಕುವೆಂಪು ಅವರು ರೈಲಲ್ಲಿ ಕಾಣಿಸ್ತಿರೋದು ಬಹಳ ಅದ್ಭುತವಾದಂಥ ಕೆಲಸ. ಆ ಕೆಲಸವನ್ನು ಮಾಡಿದ ಸಂಘಟನೆಗೆ ಮತ್ತೆ ಈಗ ಮಾಡಬಹುದು ಅಂತ ಬಹುಶಃ ಸೂಚನೆ ನೀಡಿದ ಬರಗೂರು ಸರಿಗೆ ನನ್ನ ಅಭಿನಂದನೆಗಳು. ಸೋಫೋಕ್ಲಿಸ್ ಅಂತ ಒಬ್ಬ ನಾಟಕಕಾರ ಒಂದು ಸಾಲು ಹೇಳ್ತಾನೆ, ನೀನು ನೋಡು ಅದು ಕಾಣ್ತದೆ ಅಂತ. ನೀನು ನೋಡು ಅದು ಕಾಣ್ತದೆ ಅಂತ ಹೇಳಿದ. ಅಂದರೆ ನೋಡು ಮತ್ತು ಕಾಣುವುದು. ನಾವೆಲ್ಲ ನೋಡ್ತೇವೆ, ನೀವು ನಿಜವಾಗಲೂ ಅಂದರು ಕಾಣ್ತೀವಿ. ಇಡೀ ದಿನ ಅನೇಕ ಗೋಷ್ಠಿಗಳು ನಡೀತವೆ. ಅದಕ್ಕೆ ಅವಕಾಶ ಸಿಗೋದು ತುಂಬ ಖುಷಿಯಾಗಿದೆ. ಈ ಥರದ ಕಾರ್ಯಕ್ರಮಗಳು ಸಾಕಷ್ಟು ಬೆಳೀಬೇಕು. ಎಲ್ಲರಲ್ಲೂ ಪ್ರತಿಭೆ ಇದೆ, ನಮ್ಮಲ್ಲೂ ಕೂಡ ಪ್ರತಿಭೆ ಇದೆ. ಆ ಪ್ರತಿಭೆಗೆ ಒಂದು ವೇದಿಕೆ ಬೇಕು, ಒಂದು ಅವಕಾಶ ಬೇಕು. ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಮರ್ಥ ಧೈರ್ಯ ಅಂತ ಇಷ್ಟಪಡ್ತೀನಿ.